ಕೇಳಿ, ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡೋಕ್ಕೆ ಹಕ್ಕಿಲ್ಲ. ಇನ್ಕ್ಲೂಡಿಂಗ್ ರಂಗನಾಥ್, ಐ ಹ್ಯಾವ್ ಆಸ್ಕ್ಡ್ GC ಚಂದ್ರಶೇಖರ್ ಟು ಇಶ್ಯೂ ನೋಟಿಸ್. ಪವರ್ ಶೇರಿಂಗ್ ಬಗ್ಗೆ ಎಲ್ಲಿದೆ, ಎಲ್ಲಿ ಚರ್ಚೆ ಇದೆ? ನಾನೇ ಹೇಳ್ತಾ ಇದ್ದೀನಿ, ನಥಿಂಗ್ ಟು ಬಿ ಡಿಸ್ಕಸ್. ನಿನ್ನೆ ಸಿದ್ದರಾಮಯ್ಯನವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಕೆಲವು ಮಾಧ್ಯಮದವರು ಬೇರೆ ರೀತಿ ಬರೀತಾ ಇದ್ದಾರೆ. ನೋ ಕ್ವಶನ್. ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅದೇ ಮಾತು. ಆ ಮಾತು ಮೇಲೆ ಇಲ್ಲಿ ಯಾವ ಥರದ ಯಾರು ಚರ್ಚೆಯನ್ನು ಮಾಡಬಾರ್ದು. ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ, ನನ್ನ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ. ಇದ್ರ ಬಗ್ಗೆ ಚರ್ಚೆ ಮಾಡಿರೋರು ಎಲ್ಲ ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ ಅಷ್ಟೇ. ಅವ್ರು ಹೇಳಿದಾರಲ್ಲ, ಹೈಕಮಾಂಡ್ ಏನು ಹೇಳ್ತಾರೆ ಅದು ಕೇಳ್ತೀವಿ ಅಂತ. ಆ ರೀತಿ ನಾವೆಲ್ಲ ಕೇಳ್ಕೊಂಡು ಹೋಗುವಂಥವ್ರು ಶಿಸ್ತಿನ ಸಿಪಾಯಿಗಳು. ನಮಗೆ ಪಕ್ಷ ಇಂಪಾರ್ಟೆಂಟ್, ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ. ಸಿದ್ದರಾಮಯ್ಯನವರು ಅವರು ಹೇಳಿದ್ದಾರೆ, ನಾನು ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಪಕ್ಷ ಏನು ಹೇಳ್ತದೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಕೆಲಸ ನಾವೆಲ್ಲ ಮಾಡೋದು. ನೀನ್ ಹೇಳಿದ್ನ ನನ್ನ ಬಾಯಲ್ಲಿ ಹೇಳ್ಸಕ್ಕೆ ನಾನೇನಂತ ಮೂರ್ಖನಲ್ಲ ಹೇಳಕ್ಕೆ. ನನಗೆಲ್ಲ ನೀ ಹೇಳಿದ್ದೆಲ್ಲ ಕೇಳಕ್ಕೆ ನನ್ನ ಕೈಲಾಗಲ್ಲ. ಬಿಜೆಪಿ ಪಾರ್ಟಿ ಬಿಜೆಪಿ ಕ್ರಾಂತಿನ ಅವ್ರು ಚರ್ಚೆ ಮಾಡ್ಕೊಂಡು ಹೋಗ್ಲಿ. ಬಿಜೆಪಿ ಪಾರ್ಟಿ ಏನೇನಿದೆ, ಅವ್ರ ಇಂಟರ್ನಲ್ ಪ್ರಾಬ್ಲಮ್ಸ್ ಏನಿದೆ ಅದನ್ನೆಲ್ಲ ಚರ್ಚೆ ಮಾಡಿಕೊಂಡು ಅವ್ರ ಮನೇನ ಹೊಲ್ಕೊಳ್ಳಿ, ರಿಪೇರಿ. ಬೇಕಾದ್ರೆ ಸೂಜಿ ದಾರ ಎರಡು ಕಳ್ಸಿಕೊಡ್ತೀನಿ, ಹೊಲ್ಕೊಳ್ತು ರೆಡಿ ಮಾಡ್ಕೊಳ್ಳಿ ಅವ್ರು. ಸೊ ಈಗ ನಮ್ಮ GC ಚಂದ್ರಶೇಖರ್ ಇವರಾಗಲೇ ಹೇಳಿದ್ದಾರೆ, ಗಾಂಧಿ ಜ್ಯೋತಿ ಈಗ ಒಂದು ಒಳ್ಳೆ ಮುಹೂರ್ತ ನೋಡಿ ಅದು ಪ್ರಾರಂಭ ಆಗ್ತದೆ. ಇವತ್ತು ಮಾಡಬೇಕು ಅಂತಿದ್ದು, ಇವತ್ತು ವಿಜಯದಶಮಿ. ನಮ್ಮ MLAಗಳನ್ನೆಲ್ಲ ಕರೆಸಿಸಿ ಅದೊಂದು ಪ್ರಾರಂಭ ಮಾಡಬೇಕು. ಅದಕ್ಕೆ ಮಾಡೋಕ್ಕಾಗಿಲ್ಲ, ಅದಕ್ಕೆಲ್ಲ ತಯಾರು ಮಾಡ್ತಾರೆ. ನಾನು ಅದು ರೂಪರೇಷೆಗಳನ್ನು ಹೇಳಿದ್ದೇನೆ. 224 ಕ್ಷೇತ್ರಗಳು ಪ್ರವಾಸ ಮಾಡಬೇಕು. ಏನು ನಮ್ಮ ಫೌಂಡೇಶನ್ ಡೇ ಏನಿದೆ, ಅವ್ರ ಅಧಿಕಾರ ತೆಗೆದುಕೊಂಡಿದ್ದಾರೆ. ಆ ಏನಿದೆ 2 ತಿಂಗಳು ಇನ್ನು ಟೈಮ್ ಇದೆ ಅದಕ್ಕೆ. ಆ ಟೈಮಲ್ಲಿ 2-2.5-3 ತಿಂಗಳು ಟೈಮ್ ಇದೆ. ಅಷ್ಟರಲ್ಲಿ 224 ಕ್ಷೇತ್ರ ಕೂಡ ಪ್ರವಾಸ ಮಾಡಿಕೊಂಡು ಆ ಕಾರ್ಯಕ್ರಮ ಆಗಬೇಕು. ಜನ ರಿಸೀವ್ ಮಾಡಬೇಕು, ಸೇರಬೇಕು, ಆ ಒಂದು ವಿಚಾರ ಆಗಬೇಕು. ನಾನು ಅದಕ್ಕೊಂದು ಪುಸ್ತಕ ಕೂಡ ನಾನು ಇಂದಿನ ಗಾಂಧಿ ಭಾರತದ ಸಮಾವೇಶ ಮತ್ತು ಇವತ್ತಿನ ನಾವು ಮಾಡಿದಂಥ ಬೆಳಗಾಂ ಸಮಾವೇಶ ಅವೆಲ್ಲ ಸೇರಿಕೊಂಡಂತೆ ನಾನು ಅದ್ರ ಬಗ್ಗೆ ಒಂದು ಲೇಖನವನ್ನು ಬರೆದು ಒಂದು ಪುಸ್ತಕನ ಬರೆದಿದ್ದೇನೆ. ಆ ಸಂದರ್ಭದಲ್ಲಿ ಅದನ್ನು ಕೂಡ ಬಿಡುಗಡೆಯನ್ನು ಮಾಡ್ತೇವೆ. ಅಮಿತ್ ಪಾಳ್ಯರವರು ಅದಕ್ಕೆಲ್ಲ ತಯಾರು ಮಾಡಿದ್ದಾರೆ ನನ್ನ ಪುಸ್ತಕನ. ಸೊ ಅದು ಕೂಡ ಬಿಡುಗಡೆ